ಮಳೆ ಅಬ್ಬರಿಸುತ್ತಿದೆ. ವರುಣಾರ್ಭಟಕ್ಕೆ ನದಿಗಳು ಉಕ್ಕಿ ಹರಿಯುತ್ತಿವೆ. ಇದೇ ಅಬ್ಬರ ರೈತರಿಗೆ ಖುಷಿ ತಂದ್ರೆ ನದಿ ಪಾತ್ರದವರಿಗೆ ಸಂಕಷ್ಟ ತಂದಿದೆ. ನದಿಯ ಭೋರ್ಗರೆತಕ್ಕೆ ಪಂಪ್ ಸೆಟ್ಗಳು ಕೊಚ್ಚಿ ಹೋಗಿವೆ. ಮತ್ತೊಂದೆಡೆ ಕೆರೆ ನೀರು ನುಗ್ಗಿ ಅಡಕೆ ತೋಟವೇ ಹಾಳಾಗಿದೆ. ಅಂದ್ರೆ ರಾಜ್ಯ ಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿರೋ ಪರಿಣಾಮವಾಗಿ ಈ ಎಲ್ಲ ಕೃಷಿ ಭೂಮಿಗಳು ಈಗ ಜಲಾವೃತ ಆಗಿರ್ತಕ್ಕಂಥದ್ದು. ಸುಮಾರು ಒಂದು ಎಕರೆಕ್ಕೂ ಅಧಿಕ ಜಾಗದಲ್ಲಿ ಬಿರುಕು ಬಿಟ್ಟಿರುವುದರಿಂದ ಈ ಒಂದು ಭಾಗದಲ್ಲಿ ಈಗ ಗುಡ್ಡ ಕುಸಿತದ ಆತಂಕ ಶುರುವಾಗಿರುವಂತದ್ದು. ಕಬ್ಬು, ಜೋಳ, ಉದ್ದು ಎಲ್ಲವೂ ನೀರು ಪಾಲು. ಅಡಿಕೆ ತೋಟವು ಸಂಪೂರ್ಣ ಜಲಾವೃತ. ಪಶ್ಚಿಮ ಘಟ್ಟ, ಕರಾವಳಿ ಭಾಗದಲ್ಲಿ ಸುರಿಯುತ್ತಿರೋ ಮಳೆ ಒಂದ್ ಕಡೆ ರೈತರಿಗೆ ಖುಷಿ ತಂದ್ರೆ ಮತ್ತೊಂದು ಕಡೆ ಅವಾಂತರವನ್ನು ಸೃಷ್ಟಿಸಿದೆ. ಹೆದ್ದಾರಿ ಕಾಮಗಾರಿ ಅವಾಂತರ, ಅಡಿಕೆ ತೋಟ ಜಲಾವೃತ. 4 ಎಕರೆ ತೋಟವನ್ನೇ ನುಂಗಿದ ಕೆರೆ ನೀರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಇದರ ಪರಿಣಾಮ ಜಿಲ್ಲೆಯ ನದಿಗಳೆಲ್ಲ ಉಕ್ಕಿ ಹರಿದಿದ್ದು ಕೆರೆ ಕಟ್ಟೆಗಳು ತುಂಬಿ ಕೋಡಿ ಬಿದ್ದಿವೆ. ಇದೇ ಕೆರೆ ನೀರು ಶಿರಸಿ ತಾಲೂಕಿನ ಗೌಡಳ್ಳಿಯ ಅಡಿಕೆ ತೋಟಕ್ಕೆ ನುಗ್ಗಿದ್ದು 4 ಎಕರೆ ತೋಟ ಸಂಪೂರ್ಣ ಜಲಾವೃತವಾಗಿದೆ. ನೀವು ಗಮನಿಸಬಹುದು, ಇದು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಗೌಡಳ್ಳಿ ಅನ್ನುವಂಥ ಒಂದು ಊರು. ಸೊ ಇಲ್ಲಿ ಕೃಷಿಕರು ಅಡಿಕೆ ಭತ್ತವನ್ನು ನಂಬಿಕೊಂಡು ಜೀವನವನ್ನು ನಂಬ್ಕೊಂಡಿದ್ರು. ಮಳೆ ಆದ್ರ ಪರಿಣಾಮವಾಗಿ ಇಲ್ಲೇ ಒಂದು ಪಕ್ಕದಲ್ಲಿ ಕೆರೆ ಇದೆ. ಸೊ ಆ ಕೆರೆಯ ನೀರು ಹರಿದು ಹೋಗೋದಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲ. ಅಂದರೆ ರಾಜ್ಯ ಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿರೋ ಪರಿಣಾಮವಾಗಿ ನೀರು ಹರಿದು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ಈ ಎಲ್ಲ ಕೃಷಿ ಭೂಮಿಗಳು ಈಗ ಜಲಾವೃತ ಆಗಿರ್ತಕ್ಕಂಥದ್ದು. ಅಷ್ಟಕ್ಕೂ ಗೌಡಳ್ಳಿ ಬಳಿ ಶಿರಸಿ ಹುಬ್ಬಳ್ಳಿ ಹೆದ್ದಾರಿ ಕಾಮಗಾರಿ ನಡೀತಿದೆ. ಕಾಮಗಾರಿ ವೇಳೆ ಕೆರೆ ನೀರಿನ ಪೈಪ್ಗೆ ಮಣ್ಣು ಹೊಕ್ಕಿದ್ದು ಸಂಪೂರ್ಣ ಬ್ಲಾಕ್ ಆಗಿದೆ. ಇನ್ನು ರಾಜಕಾಲುವೆ ಒತ್ತುವರಿ ಮಾಡಿ ಇಲ್ಲಿ ಮನೆ ಕಟ್ಟಿರೋ ಆರೋಪನೂ ಇದೆ. ಇದೇ ಕಾರಣದಿಂದ ಕೆರೆ ನೀರು ಹೋಗಲು ದಾರಿ ಇಲ್ಲದೆ ಸೈಮನ್ ಅನ್ನೋರ ಜಮೀನಿಗೆ ನುಗ್ಗಿದೆ. ಈಗ ನಮ್ಗೆ ಯಾವತ್ತಲ್ಲಿಂದ ಅವ್ರ ರಾಜಕಾಲುವೆನ ಯಾವಾಗ ಬಂದ್ ಮಾಡಿದ್ರು ಅವಾಗೇ ಇದನ್ನ ನೀರು ತುಂಬಲಿಕ್ಕೆ ಈಗ 3-4 ವರ್ಷದಿಂದ ಹಿಂಗೆ ಕ್ರಮಣ. ಅದರ ನೀರು ನಿಂತ್ಕೊಂಡು ಹೋಗ್ತಾ ಇತ್ತು, ಇಷ್ಟೆಲ್ಲ ನಿಲ್ಲೋದಿಲ್ಲಾಗಿತ್ತು. ಈಗ ಕಂಪ್ಲೇಂಟ್ ಬಂದ್ ಆಗಿಬಿಟ್ಟಿದೆ. ಈಗ ನಷ್ಟ ಕಮ್ಮಿ ಅಂತ ಹೇಳ್ಬಿಟ್ರೆ ನಮ್ಗೊಂದು 4-5 ಲಕ್ಷ ರೂಪಾಯಿ ನಷ್ಟ ಆಗ್ಬಿಟ್ಟಿದೆ. ಇವರು ಹೋದ್ಸಲನೂ ಬಂದಿದ್ರು, ನೋಡಿದ್ರು ಏನು ಪರಿಹಾರ ಏನು ಕೊಡ್ಲಿಲ್ಲ ನಮಗೆ. ಇನ್ನು ಸಚಿವ ಲಕ್ಷ್ಮಣ ಸವದಿ ಕೂಡ ಗೌಡಳ್ಳಿಗೆ ಆಗಮಿಸಿ ಜಲಾವೃತಗೊಂಡ ಜಮೀನು ವೀಕ್ಷಿಸಿದ್ರು. ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಹೆದ್ದಾರಿ ಕಾಮಗಾರಿ ವೇಳೆ ಪೈಪ್ ಬ್ಲಾಕ್ ಆಗಿದ್ದು ಕ್ರಮ ಕೈಗೊಳ್ಳುತ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. NH ಅವರು ರೋಡ್ ಮಾಡಿದ್ದಾರೆ. ಸೊ NH ರೋಡ್ ಮಾಡುವಾಗ ಕೆಳಗಡೆ ಒಂದು ಪೈಪ್ಲೈನ್ ಹೋಗ್ತಾ ಇತ್ತು. ಸೊ ಅದು ಒಂದು ದೊಡ್ಡ ಕಲ್ವರ್ಟೇ ಮಾಡಬೇಕಾಗತ್ತೆ. ಸೊ ಅದು NH ಅವ್ರಿಗೆ ಮಾತಾಡಿದ್ದೀವಿ, ಬಾಕ್ಸ್ ಕಲ್ವರ್ಟ್ ಮಾಡಿ ಕೊಡ್ತೀವಿ ಅಂತ ಇವತ್ತು ಕರೆಕ್ಷನ್ ಮಾಡಿದ್ದಾರೆ. ಸೆಕೆಂಡ್ ಒಂದು ಎಣ್ಣೆ ಅಪ್ಲಿಕೇಶನ್ ಕಿಯಾ ಶೋರೂಮಲ್ಲಿ ಒಂದು ಇದೆ. ಸೊ ಅವರು ಅಪ್ರೂವಲ್ ತಗೊಂಡು ಕಟ್ಟಿದ್ದಾರೆ. ಬಟ್ ಏನು ಕಾಲುವೆ ನೀರು ಹೋಗ್ತಾ ಇದೆ ಅದಕ್ಕೆ ಸ್ಪೇಸ್ ಬಿಟ್ಟು ನಾವು ಯೂಶ್ವಲಿ ಎಣ್ಣೆ ಕೊಡುವಾಗ ಬಫರ್ ಝೋನ್ ಬಿಟ್ಟು ನೀವು ಕಟ್ಟಬೇಕು ಅಂತ ಹಾಕ್ತೀವಿ. ಸೊ ಅದಕ್ಕೂ ಕೂಡ ನಮ್ಮ ಸೈಡಿಂದ ಕ್ರಮ ಮಾಡ್ತೀವಿ. ಕಾರ್ಕಳ ತಾಲೂಕಿನಲ್ಲಿ ಭೂಕುಸಿತ ಆತಂಕ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ರೇಂಜಾಳದಲ್ಲೂ ಮಳೆ ಅಬ್ಬರಿಸಿದೆ. ಇದೇ ಮಳೆಗೆ ರೇಂಜಾಳ ಗ್ರಾಮದ ಹೆಡ್ಮೆ ಎನ್ನುವ ಸ್ಥಳದಲ್ಲಿ ಭೂಕುಸಿತದ ಆತಂಕ ಎದುರಾಗಿದೆ. ಗುಡ್ಡದ ಮೇಲಿಂದ ಮಣ್ಣು ಜಾರಿ ಬರ್ತಿದ್ದು 1 ಎಕರೆಯಷ್ಟು ಜಾಗ ಭೂಕುಸಿತವಾಗೋ ಆತಂಕ ಇದೆ. ಹೀಗಾಗಿ ಇಲ್ಲಿನ ನಿವಾಸಿಗಳು ಮನೆ ಖಾಲಿ ಮಾಡ್ತಿದ್ದಾರೆ. ಇದು ಯಾವುದೇ ಒಂದು ಮಣ್ಣು ರಾಶಿ ಹಾಕಿದಂಥ ಪ್ರದೇಶ ಅಲ್ಲ, ಬದಲಾಗಿ ಈ ಒಂದು ಮಣ್ಣು ಏನಿದೆ ಭೂಮಿಯಿಂದ ಒಳಭಾಗದಿಂದ ಮೇಲಕ್ಕೆ ಬಂದಿರುವಂಥದ್ದು. ಅಂದರೆ ಸುಮಾರು ಒಂದು ಎಕರೆಕ್ಕೂ ಅಧಿಕ ಜಾಗದಲ್ಲಿ ಬಿರುಕು ಬಿಟ್ಟಿರುವುದರಿಂದ ಈ ಒಂದು ಭಾಗದಲ್ಲಿ ಈಗ ಗುಡ್ಡ ಕುಸಿತದ ಆತಂಕ ಶುರುವಾಗಿರುವಂಥದ್ದು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ 2ರಿಂದ 3 ಮನೆಗಳು ಆತಂಕದಲ್ಲಿರುವಂಥದ್ದು. ಕೃಷ್ಣಾ ನದಿಯಲ್ಲಿ ಕೊಚ್ಚಿ ಹೋದ ಪಂಪ್ ಸೆಟ್ಗಳು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಭಾಗದಲ್ಲಿ ಕೃಷ್ಣಾ ನದಿಯ ಅಬ್ಬರ ಕಡಿಮೆಯಾಗಿದೆ. ಹೀಗಾಗಿ ನೀರಲ್ಲಿ ಮುಳುಗಿದ ಪಂಪ್ ಸೆಟ್ಗಳನ್ನ ರೈತರು ತೆರವು ಮಾಡ್ತಿದ್ದಾರೆ. ವಿಷಯ ಏನು ಅಂದ್ರೆ ಕೆಲ ರೈತರ ಪಂಪ್ ಸೆಟ್ಗಳು ನೀರಲ್ಲೇ ಕೊಚ್ಚಿ ಹೋಗಿವೆ. ಈಗ ನೀರು ಹೆಚ್ಚಾಗಿ ಪ್ರಮಾಣ ಹೆಚ್ಚಾಗೋದ್ರಿಂದ ಮೋಟ್ರುಗಳು ಆಲ್ರೆಡಿ ಮುಳುಗಿದ್ದು ಇದು ಮತ್ತು ಅವನ್ನೆಲ್ಲ ತೆಗೆಯುವಂಥ ಸಂದರ್ಭದಾಗ ಈಗ ರೈತರು ಗುದ್ದಾಡದಾರ ಸರ್. ಬೆಳೆ ನಾಶ ಆಗ್ಯದವು ಸರ್. ಬೆಳೆ ಸಂಪೂರ್ಣವಾಗಿ ಅರ್ಧಂಬರ್ಧ ಎಲ್ಲ ನಾಶ ಆಗ್ಯದವು. ಬಟ್ ಅವೇನು ರೈತರ ಕೈಗೇನು ಹತ್ತಾಗಿಲ್ಲ. ಸೊ ಅದಕ್ಕೆ ಸಮೀಕ್ಷೆಯನ್ನು ಮಾಡಿಕಿಸಿಂದ ಒಂದು ಪರಿಹಾರವನ್ನು ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತೈತಿ.
ನದಿಗೆ ಬಂತು ನೀರು, ರೈತರ ನಿಟ್ಟುಸಿರು. ಇತ ಯಾದಗಿರಿಯಲ್ಲಿ ಈ ಬಾರಿ ಭೀಕರ ಬರ ಆವರಿಸಿದೆ. ನದಿ ಪಾತ್ರದಲ್ಲಿನ ಬೆಳೆಗಳೇ ಒಣಗಿ ಹೋಗಿದ್ವು. ಸದ್ಯ ಭೀಮಾ ನದಿ ಭೋರ್ಗರೀತಾ ಇದ್ದು, ನದಿ ಪಾತ್ರದಲ್ಲಿ ಭತ್ತ ನಾಟಿ ಮಾಡಿದ್ದ ರೈತರು ನಿಟ್ಟುಸಿರು ಬಿಟ್ಟಿದ್ದಾರೆ. ಸಾಕಷ್ಟು ಆತಂಕ ಮನೆ ಮಾಡಿತ್ತು. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಭತ್ತ ನಾಟಿ ಮಾಡಿದ್ವಿ. ಆದರೆ ನಾಟಿ ಮಾಡಿದ ಭತ್ತಕ್ಕೆ ನೀರನ್ನು ಒದಗಿಸಲಾಗದೆ ಸಾಕಷ್ಟು ಬೆಳೆಗಳ ಸಹಿತ ಕಳೆದುಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಸದ್ಯ ನನ್ನ ಜೊತೆ ಮಾತನಾಡೋಕ್ಕೆ ರೈತರಿದ್ದಾರೆ, ಅವ್ರ ಜೊತೆ ಮಾತಾಡ್ತೇನೆ. ಈಗ ಭೀಮಾ ನದಿ ಖಾಲಿ ಆಗಿತ್ತು. ಅವಾಗ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಭತ್ತ ನಾಟಿ ಮಾಡಿ ಯೂರಿಯಾ ಎಲ್ಲ ಹಾಕಿದ್ರಲ್ಲ, ಏನಾಗಿತ್ತು ಅವಾಗೆಲ್ಲ? ಅದು ನೀರು ಇಲ್ಲದ ಕಾರಣಕ್ಕಾಗಿ ಸಸಿ ಸತ್ತೋಯ್ತು ರೀ. ಅದು ಸತ್ತಾದ್ಮೇಲೆ ಸ್ವಲ್ಪ ನೀರು ಬಂದಮೇಲೆ ಮತ್ತೆ ಹೊಸ ನಾಟು ಸಸಿ ಚೆಲ್ಲಿಕೇಸಿ ಅವಾಗ ಈಗ ಸ್ವಲ್ಪ ನೀರು ಬಂದ ಕಾರಣಕ್ಕಾಗಿ ಈಗ ಹಚ್ಚಿ ಸ್ವಲ್ಪ ಪರವಾಗಿಲ್ಲ ರೀ. ಕಬಿನಿ ಪಾತ್ರದ ಜನರಿಗೆ ಮತ್ತೆ ಎಚ್ಚರಿಕೆ. ಮೈಸೂರು ಜಿಲ್ಲೆ ಹೆಚ್ಡಿ ಕೋಟೆ ತಾಲೂಕಿನ ಕಬಿನಿ ಡ್ಯಾಂನ ಒಳಹರಿವು ಮತ್ತೆ ಹೆಚ್ಚಾಗಿದ್ದು, ಯಾವುದೇ ಕ್ಷಣದಲ್ಲಾದರೂ 15,000 ಕ್ಯೂಸೆಕ್ ನೀರು ರಿಲೀಸ್ ಮಾಡ್ತೀವಿ. ನದಿ ಪಾತ್ರದ ಜನ ಎಚ್ಚರಿಕೆ ವಹಿಸಿ ಅಂತ ಜಿಲ್ಲಾಡಳಿತ ಅಲರ್ಟ್ ಸಂದೇಶ ರವಾನಿಸಿದೆ. ಬ್ಯೂರೋ ರಿಪೋರ್ಟ್, TV9.